ಇನ್ನು ಒಂದು ತಿಂಗಳ ಬಾಣಂತಿಯನ್ನ ಹೊರಹಾಕಿ ಮನೆಯನ್ನು ಹರಾಜಿಗೆ ಹಾಕಿರುವಂತಹ ಒಂದು ದಾರುಣ ಘಟನೆ ಕೂಡ ನಡೆದಿದೆ. ಮೈಕ್ರೋ ಫೈನಾನ್ಸ್ ನ ಕಾಟ ಯಾವ ರೀತಿಯಾಗಿ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಸಚಿವ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲೇ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ಬಾಣಂತಿ ಅನ್ನೋದನ್ನು ಕೂಡ ನೋಡದೆ ಅಧಿಕಾರಿಗಳು ಹೊರದಬ್ಬಿದ್ದಾರೆ. ಈ ಒಂದು ಮೈಕ್ರೋ ಫೈನಾನ್ಸ್ ನ ಸಿಬ್ಬಂದಿಗಳು ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ಈ ಅಮಾನವೀಯ ಕೃತ್ಯ ನಡೆದು ಹೋಗಿದೆ. ಗಣಪತಿ ರಾಮಚಂದ್ರ ಲೋಹಾರ್ ಅನ್ನೋರ ಮನೆಯನ್ನ ಜಪ್ತಿ ಮಾಡಲಾಗಿದೆ. ಏಕಾಏಕಿಯಾಗಿ ಮನೆಯ ಜಪ್ತಿಯಿಂದಾಗಿ ಒಂದು ತಿಂಗಳ ಬಾಣಂತಿ ಬೀದಿ ಪಾಲಾಗಿರುವಂತಹ ಘಟನೆಯಾಗಿದೆ. ಆಪ್ಟೆಸ್ ವ್ಯಾಲ್ಯೂ ಹೌಸಿಂಗ್ ಫೈನಾನ್ಸ್ ನಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ರಂತೆ. 5 ವರ್ಷಗಳ ಹಿಂದೆ ಮನೆ ನಿರ್ಮಾಣಕ್ಕಾಗಿ ಈ ಸಾಲವನ್ನ ಮಾಡಿರ್ತಾರೆ. 3 ವರ್ಷಗಳ ಕಾಲ ನಿರಂತರವಾಗಿ ಕಂತನ್ನು ಕೂಡ ತುಂಬಿರ್ತಾರೆ. ಆದ್ರೆ ಅನಾರೋಗ್ಯದ ಕಾರಣ ಅದರ ಜೊತೆಗೆ ಮಗಳ ಹೆರಿಗೆಯಿಂದಾಗಿ ಕಳೆದ 6 ತಿಂಗಳಿನಿಂದ ಕಂತನ್ನು ತುಂಬಿಲ್ವಂತೆ. ಸೊ ಹೀಗಾಗಿ 7.5 ಲಕ್ಷ ರೂಪಾಯಿಯನ್ನ ಒಂದೇ ಹಂತದಲ್ಲಿ ಕಟ್ಟೋದಿಕ್ಕೆ ಒತ್ತಡವನ್ನು ಹಾಕಿದ್ದಾರೆ. ಸೊ ಅದು ಸಾಧ್ಯ ಆಗದೇ ಇದ್ದಾಗ ಇದೀಗ ಮನೆಯಿಂದಲೇ ಹೊರ ಹಾಕಿರುವಂತಹ ದಾರುಣ ಘಟನೆ. ಇನ್ನು ಬಾಣಂತಿಯನ್ನೇ ಮೈಕ್ರೋ ಫೈನಾನ್ಸ್ ಕಂಪನಿ ಹೊರ ಹಾಕಿರೋದು. ಬಾಣಂತಿ ಸಂಕಟದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿದೆ. ಬಾಣಂತಿ ನೆರವಿಗೆ ಇದೀಗ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಧಾವಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವರದಿಯನ್ನ ನೋಡಿ ಬಾಣಂತಿ ನೆರವಿಗೆ ಮೃಣಾಲ್ ಅವರು ಆಗಮಿಸಿದ್ದಾರೆ. ಬಾಣಂತಿ ಮಧು ಬಡಿಗೇರ್ಗೆ ಕಾಲ್ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ. ಆರ್ಥಿಕ ನೆರವನ್ನ ನೀಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅವರು. ಫೈನಾನ್ಸ್ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಕ್ರಮವನ್ನು ವಹಿಸ್ತೀನಿ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬಾಣಂತಿ ಮಧು ಬಡಿಗೇರ್ ಬೆನ್ನಿಗೆ ಹೆಬ್ಬಾಳ್ಕರ್ ಪುತ್ರ ನಿಂತಿದ್ದಾರೆ. ಸುವರ್ಣ ನ್ಯೂಸ್ ವರದಿಯ ನಂತರ ಹೆಬ್ಬಾಳ್ಕರ್ ಪುತ್ರ ಈಗ ಎಚ್ಚೆತ್ತುಕೊಂಡು ಅವರ ನೆರವಿಗೆ ತಾನು ಧಾವಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. 5 ಲಕ್ಷ ರೂಪಾಯಿ ಬಡ್ಡಿ ತುಂಬಬೇಕು ಹಂಗ ಹಿಂಗ ಅಂತ ಹೇಳಿದ್ರು ಸರ್ ಅವ್ರ. ಅದ ಹ್ಞೂ ಅಂತೇಳಿ ತುಂಬ್ಕೊಂತ ಬರಾಕತ್ತಿದ್ರು. ನಮ್ಮ ತಂದೆಯವ್ರಿಗೆ ಹುಷಾರಿರ್ಲಿಲ್ಲ ಸರ್, ಅಡ್ಮಿಟ್ ಮಾಡಿದ್ದು. ಅದ್ರ ನಂತರ ನಮ್ಮ ತಂದೆಯವ್ರಿಗೆ ಅಡ್ಮಿಟ್ ಮಾಡಿದ್ದು ಸರ್. ಅವ್ರದ್ದು ಸಿವಿಲ್ ಹಾಸ್ಪಿಟಲ್ದಾಗ 15 ದಿವಸ ಅಡ್ಮಿಟ್ ಮಾಡಿ ಕರ್ಕೊಂಡ್ ಬಂದವ್ರು ಸರ್. ಅದಾದ ನಂತರ ಇವ್ರ ಫೈನಾನ್ಸ್ದವ್ರ ಸಾಲ ತುಂಬಿದ್ದಕ್ಕ ಹಿಂಗ ಹೊಟ್ಟಿಗೆ ಏನ್ ತಿಂತೇರಿ ಹಂಗ ಹಿಂಗ ಸಿಕ್ಕಂಗ ಬೇಯೋದು ಇದು ಮಾಡೋದು ಮಾಡಾಕತ್ತಿದ್ರಿ. ನಮ್ಮ ಮನಿ ಒಳಗ ಅಜ್ಜಿ ಒಂದಿತ್ರಿ. ಅಜ್ಜಿ ಒಂದಿರಾನ ಅಜ್ಜಿಗೂ ನಾವ್ ಇಲ್ಲದ ಟೈಮ್ದಾಗ ಅಜ್ಜಿ ನಾನು ಬೇದ್ದಾರ. ಅವ್ರು ನಮ್ಮ ತಂದೆಯವ್ರ ಕೆಲ್ಸಕ್ಕೆ ಹೋದಾಗ, ನಮ್ಮ ತಾಯಿಯವ್ರ ಕೂಲಿ ಕೆಲ್ಸಕ್ಕೆ ಹೋದಾಗ ನಮ್ಮ ಅಜ್ಜಿಗೂ ಬೇದ್ದಾರ. ಅವ್ರ ಅಜ್ಜಿಗೆ ಭಯನ ಅಜ್ಜಿ ಸರ್. ಇದು ನಾವ್ ರಾಮಲಿಂಗೇಶ್ವರ ಗುಡಿ ಕಟ್ಟತ್ತಿದ್ರಲ್ಲ ಅದ್ರ ಹಿಂದ ಐತ್ರಿ ಸರ್ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.